ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಏನಂತ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ರೇಷಿಯೋಸ್ ಈಸ್ ದ ಸ್ಮಾಲೆಸ್ಟ್ ಅಂತ. 4 ರೇಷಿಯೋಸ್ ಕೊಟ್ಟಿದ್ದಾರೆ. ಫಸ್ಟ್ ರೇಷಿಯೋ 3:4, ಸೆಕೆಂಡ್ ರೇಷಿಯೋ 1:2, ಥರ್ಡ್ ರೇಷಿಯೋ 2:5, ಫೋರ್ತ್ ರೇಷಿಯೋ 1:3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾನೇ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಅದಾದ್ಮೇಲೆ ಇದಕ್ಕೆ ಬರ್ತೀನಿ, ಈ ಕ್ವಶನ್ಗೆ ಬರ್ತೀನಿ. ಫಾರ್ ಎಕ್ಸಾಂಪಲ್, ಸಪೋಸ್ 4/5, 7/8, 2/5 ಅಂತ 3 ಫ್ರಾಕ್ಷನ್ ಕೊಟ್ಟಿದ್ರು. ವಿಚ್ ಈಸ್ ಸ್ಮಾಲೆಸ್ಟ್, ವಿಚ್ ಈಸ್ ಲಾರ್ಜೆಸ್ಟ್ ಅಂತ ಕೇಳಿದ್ದಾರೆ ಅಂತ ಅನ್ಕೋಣ. ಸೊ ಇದರಲ್ಲೂ ಮೆಥಡ್ಸ್ ಬರುತ್ತೆ. ಮೆಥಡ್ 1 LCM ಮೆಥಡ್ ಅಂತ ನೇಮ್ ಮಾಡಿದೀನ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ರೇಷಿಯೋ ಫಸ್ಟ್ ಕ್ಲಾಸ್ ಅಲ್ಲ. ಏನಂತ ಅಂದ್ರೆ, ನಾವು ಯಾವ್ದಾದ್ರು 2 ಕ್ವಾಂಟಿಟೀಸ್ ಮಧ್ಯೆ ರೇಷಿಯೋ ತೆಗಿಬೇಕು, ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ 2 ಕ್ವಾಂಟಿಟಿ ಯಾವ್ದಾದ್ರು ಈಕ್ವಲ್ ಪ್ಯಾರಾಮೀಟರ್ ಆಗಿರಬೇಕು. ಇಲ್ಲಿ ನೀವು ನೋಡ್ತೀರಾ 4/5, 7/8, 2/5. ಇಲ್ಲಿ ಏನಾಗುತ್ತೆ, ಇದೆಲ್ಲ ಡಿಫ್ರೆಂಟ್ ನಂಬರ್ಸ್. ಇದೆಲ್ಲದು ಕಾಮನ್ ಆಗಿ ಮಾಡ್ಕೋಬೇಕು ನಾವು ಅಂತ ಅಂದ್ರೆ ಡಿನಾಮಿನೇಟರ್ ಒಂದೇ ಟರ್ಮ್ ಇರಬೇಕಾಗುತ್ತೆ, ರೈಟ್? ಬಟ್ ಇಲ್ಲಿ ಡಿಫ್ರೆಂಟ್ ಇದೆ. ಒಂದ್ರಲ್ಲಿ 5 ಇದೆ, ಇನ್ನೊಂದ್ರಲ್ಲಿ 8 ಇದೆ, ಇನ್ನೊಂದ್ರಲ್ಲಿ 5 ಇದೆ. ಸೊ ಈಗ ಏನ್ ಮಾಡ್ತೀವಿ, ಇದ್ರ ಸಿಂಪಲ್ ಮೆಥಡ್ LCM ತಗೊಳ್ತೀವಿ. LCM ಆಫ್ 5 and 8. 5 and 8 LCM ಡೈರೆಕ್ಟ್ ಆಗಿ ಬರುತ್ತೆ 40 ಅಂತ. LCM ತಗೊಳ್ಳೋದು ಗೊತ್ತಿಲ್ಲ ಅಂತ ಅಂದ್ರೆ LCM ಅಂಡ್ HCF ಚಾಪ್ಟರ್ ಅಲ್ಲಿ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ನೀಟಾಗಿ, ನಾನು ಇನ್ ಡೆಪ್ತ್ ಆಗಿ. ಈಗ ಚಿಂತೆ ಮಾಡಬೇಡಿ, ಈಗ ಎರಡುವೇ 5 into 8 ಅಂತ ಮಲ್ಟಿಪ್ಲೈ ಮಾಡಿ 40 ಅಂತ ಬರಿಬೋದು. ಈಗ ಈ ಪ್ರಾಬ್ಲಮ್ ಅಲ್ಲಿ ಏನ್ ತೊಂದರೆ ಇಲ್ಲ ಆ ತರ ಮಾಡಕ್ಕೆ. ಸೊ LCM ಏನಾಗುತ್ತೆ 40 ಬರುತ್ತೆ. ಈ 40 ಏನಿದೆ ಪ್ರತಿ ಒಂದು ಟರ್ಮ್ಗೂ ಮಲ್ಟಿಪ್ಲೈ ಮಾಡಿ ಅದನ್ನ. 4/5 into 40, 7/8 into 40, 2/5 into 40. ಸೊ ಈಗ ಏನಾಗುತ್ತೆ, 5 1s 5 8s, 8 1s 8 5s, 5 1s 5 8s, ವಿಚ್ ವಿಲ್ ಬಿ ಈಕ್ವಲ್ ಟು 4 8s ಏನಾಗುತ್ತೆ 32 ಆಗುತ್ತೆ, 7 5s ಏನಾಗುತ್ತೆ 35 ಆಗುತ್ತೆ, 2 8s ಏನಾಗುತ್ತೆ 16 ಆಗುತ್ತೆ. ಈಗ ನೋಡಿ ನಿಮಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಇದರಲ್ಲಿ ಸ್ಮಾಲೆಸ್ಟ್ ಅನ್ನೋದು 16, ಬಟ್ 16 ಅಂತ ಬರೆಯಂಗಿಲ್ಲ. 16 ಯಾವ್ದ್ರಿಂದ ಬಂದಿರೋದು, 2/5 ಫ್ರಾಕ್ಷನ್ ಇಂದ ಬಂದಿರೋದು. ಸೊ 2/5 ವಿಲ್ ಬಿ ದ ಸ್ಮಾಲೆಸ್ಟ್. ಅಟ್ ದ ಸೇಮ್ ಟೈಮ್ 35 is largest. 35 ಅಂತ ಬರೆಯಂಗಿಲ್ಲ. 35 ಯಾವ ಫ್ರಾಕ್ಷನ್ ಇಂದ ಬಂದಿರೋದು, 7/8 ಇಂದ. ದೇರ್ಫೋರ್ 7/8 ವಿಲ್ ಬಿ ಲಾರ್ಜೆಸ್ಟ್ ಅಥವಾ ಹೈಯೆಸ್ಟ್ ಅಂತ. ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ, ರೈಟ್? ಈಗ ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಮೂವ್ ಆಗೋಕ್ಕಿಂತ ಮುಂಚೆ ಇದ್ರದ್ದು ಮೆಥಡ್ 2 ಹೇಳ್ಕೊಡ್ತೀನಿ. ಮೆಥಡ್ 2 ಮೆಥಡ್ 1 ಒಟ್ಟಿಗೆ ಹೇಳ್ಕೊಟ್ಟು ಈ ಪ್ರಾಬ್ಲಮ್ನ 2 ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ, ರೈಟ್? ಮೆಥಡ್ 2. ಈ ಮೆಥಡ್ ನ ನೇಮ್ ಮಾಡೋದಾದ್ರೆ ನೀವು ಡಿಫರೆನ್ಸ್ ಮೆಥಡ್ ಅಂತ ನೇಮ್ ಮಾಡಿ. ಇವಾಗ ಗಿವನ್ ಕ್ವಶನ್ ಏನಿತ್ತು, 4/5, 7/8 and 2/5 ಅಂತ ಇತ್ತು. ಸೊ ಇಲ್ಲಿ ಇವಾಗ ನೀವು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಮಧ್ಯೆ ಡಿಫ್ರೆನ್ಸ್ ನೋಡಿ. 4 ಮತ್ತೆ 5 ನಡುವಿನ ಡಿಫ್ರೆನ್ಸ್ 5 - 4 ವಿಚ್ ವಿಲ್ ಬಿ ಈಕ್ವಲ್ ಟು 1. ಇಲ್ಲಿ ಬರೀ ನಾವು ವ್ಯಾಲ್ಯೂ ತಗೋತೀವಿ, ಪ್ಲಸ್ ಮೈನಸ್ ತಗೊಳ್ಳಲ್ಲ, ಅದಕ್ಕೆ ಮಾಡ್ಯುಲಸ್ ಯೂಸ್ ಮಾಡಿದ್ದೀನಿ. 7/8, 7 - 8 ವಿಚ್ ವಿಲ್ ಬಿ ಈಕ್ವಲ್ ಟು 1, ರೈಟ್? ಅದೇ ತರ 2 ಮತ್ತೆ 5, 2 - 5 ವಿಚ್ ವಿಲ್ ಬಿ ಈಕ್ವಲ್ ಟು 3. ಈಗ ಏನಾಯ್ತು, ಈ ಡಿಫ್ರೆನ್ಸಸ್ ಡಿಫರೆಂಟ್ ಆಗಿ ಬಂತು. ಇಲ್ಲಿ 1 ಇದೆ ಡಿಫ್ರೆನ್ಸ್, ಇಲ್ಲೂ 1 ಇದೆ, ಇಲ್ಲೂ 3 ಇದೆ. ಪ್ರೀವಿಯಸ್ ಮೆಥಡ್ ಅಲ್ಲಿ ಏನ್ ಮಾಡಿದ್ವಿ, ನಾವು ಎಲ್ರದ್ದು ಡಿನಾಮಿನೇಟರ್ ಟರ್ಮ್ ನ ಈಕ್ವಲ್ ಮಾಡಿದ್ವಿ, ಹೇಗೆ LCM ತಗೊಂಡು. ಈ ಮೆಥಡ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ರದ್ದು ಡಿಫ್ರೆನ್ಸ್ ಈಕ್ವಲ್ ಮಾಡ್ಬೇಕು. ಡಿಫ್ರೆನ್ಸ್ ಈಕ್ವಲ್ ಮಾಡ್ಬೇಕಂತಂದ್ರೆ 1 ನಾವು 3 ಹೇಗ್ ಮಾಡ್ಬೋದು ಹೇಳಿ? ಯಾಕಂದ್ರೆ 2 ಟರ್ಮ್ ಅಲ್ಲಿ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಇದನ್ನ ನಾವು 3 ಈಕ್ವಲ್ ಮಾಡ್ಬೇಕು. 1 ನ 3 ಈಕ್ವಲ್ ಮಾಡ್ಬೇಕು ಅಂತಂದ್ರೆ 1 ನ 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಅವಾಗ ಇಟ್ ವಿಲ್ ಬಿ ಈಕ್ವಲ್ ಟು 3, ರೈಟ್? ಅದಕ್ಕೆ ಈ ಡಿಫರೆನ್ಸ್ ನ ನಾವು 3 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 4 ಮತ್ತೆ 5 ನಡುವಿನ ಡಿಫರೆನ್ಸ್ 1 ಇದೆಯಲ್ಲ, ಅದನ್ನ ಇಂಟು 3. 7 ಮತ್ತೆ 8 ಮತ್ತೆ ಡಿಫರೆನ್ಸ್ 1 ಇದೆಯಲ್ಲ, ಇಂಟು 3. 2 ಮತ್ತೆ 5 ನಡುವಿನ ಡಿಫರೆನ್ಸ್ ಆಲ್ರೆಡಿ 3 ಇದೆ, ಇದೇನು ಮಲ್ಟಿಪ್ಲೈ ಮಾಡಲ್ಲ. ಯಾಕಂತಂದ್ರೆ ಇದು ಆಲ್ರೆಡಿ 3ಗೆ ಈಕ್ವೇಟ್ ಮಾಡ್ಬೇಕಾಗಿರೋದು ನಾವು ಇದನ್ನ. ಸೊ ಈಗ ಏನಾಗುತ್ತೆ, ನ್ಯೂಮರೇಟರ್ ನೋಡಿ, ನ್ಯೂಮರೇಟರ್ ಏನಾಗುತ್ತೆ ಈಗ 4 3s 12 ಆಗುತ್ತೆ, 7 3s 21 ಆಗುತ್ತೆ, 2 3s 6 ಆಗುತ್ತೆ, ರೈಟ್? 3 ಮಲ್ಟಿಪ್ಲೈ ಮಾಡಿ, 3 ಆಲ್ರೆಡಿ ಡಿಫರೆನ್ಸ್ ಅಲ್ಲಿ ಇದೆಯಲ್ಲ. ಸೊ 2 ಏನಾಗಿರುತ್ತೆ, 2 ಹಾಗೆ ಇರುತ್ತೆ.
ಈ ಡಿಫರೆನ್ಸ್ ಮಲ್ಟಿಪ್ಲೈ ಮಾಡೋ ನಂಬರ್ನ ನ್ಯೂಮರೇಟರ್ ಮಾತ್ರ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ. ಡಿನಾಮಿನೇಟರ್ ಆಟೋಮೆಟಿಕಲಿ ಈಕ್ವಲ್ ಆಗುತ್ತೆ. ಅದು ಡೆಪ್ತ್ ಆಗಿ ಹೇಳ್ಕೊಡ್ಬೇಕಂತ ಯಾರು ಕೇಳಿದ್ರೆ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡಿ. 4 ಇಂಟು 3 12 ಆಗುತ್ತೆ. 3 ಇಂಟು 3 7 ಇಂಟು 3 21 ಆಗುತ್ತೆ. 2 ಇಂಟು 3 ಮಾಡಂಗಿಲ್ಲ, ಯಾಕಂತ ಅಂದ್ರೆ ಡಿಫ್ರೆನ್ಸ್ ಆಲ್ರೆಡಿ 3 ಇದೆ. ಅದನ್ನೇ ನಾವು ಈಕ್ವೇಟ್ ಮಾಡಕ್ಕೆ ಏನು ಮಲ್ಟಿಪ್ಲೈ ಮಾಡಿಲ್ಲ ಎಕ್ಸ್ಟ್ರಾ. ಸಪೋಸ್ 3 ಇಂಟು ಸಮ್ 5 ನ ಮಲ್ಟಿಪ್ಲೈ ಮಾಡ್ತಾ ಇದ್ವಿ ಅಂತ ಅಂದ್ರೆ ಅವಾಗ 2 ಇಂಟು 5 = 10 ಅಂತ ಬರೀಬೋದಿತ್ತು. ಬಟ್ ಇವಾಗ ಇದೇನು ಮಾಡಿಲ್ಲ ನಾವು, ಜಸ್ಟ್ 3 ಹಾಗೆ ಡಿಫ್ರೆನ್ಸ್ ಇದೆ. ಸೊ 2 ನ ಹಾಗೆ ಬರ್ಕೊಡಿ. ಈಗಲೂ ಏನಾಯ್ತು, 2 ಇಸ್ ದ ಸ್ಮಾಲೆಸ್ಟ್ ನಂಬರ್. ಬಟ್ 2 ಬಂದಿರೋದು ಯಾವ್ದು ಫ್ರಾಕ್ಷನ್ ಇಂದ? 2/5 ಇಂದ. ಸೊ 2/5 ವಿಲ್ ಬಿ ಸ್ಮಾಲೆಸ್ಟ್. ಅಗೇನ್ ಇವು ಮೂರಲ್ಲಿ 12, 21, 2 ಅಲ್ಲಿ 21 is the largest number. But ಈ 21 ಬಂದಿರೋದು ಯಾವುದರಿಂದ? 7/8 ಇಂದ. ಸೊ 7/8 ವಿಲ್ ಬಿ ದ ಲಾರ್ಜೆಸ್ಟ್. ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇದೇ ರೀತಿ ಈ ಪ್ರಾಬ್ಲಮ್, ಗಿವನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ 3:4, 1:2, 2:5, 1:3 ಏನ್ ಕೊಟ್ಟಿದ್ದಾರೆ? ಸಾರಿ, 3:4, 1:2, 1:2 ಅಲ್ಲ, 3:4, 1:2, 2:5, 1:3. ಟೂ ಇಸ್ ಟು 5, 1:3 ಅಂತ ಕೇಳಿದ್ದಾರೆ. ಓಕೆ ರೈಟ್. ಮೆಥಡ್ 1 LCM ಮೆಥಡ್ ಮಾಡೋದಾದ್ರೆ LCM ಆಫ್ ಆಲ್ ದ ಡಿನಾಮಿನೇಟರ್ಸ್ 4, 2, 5, 3. ಸೊ ಇದ್ರ LCM ತಗೊಳ್ಳೋದಾದ್ರೆ ಏನಾಗುತ್ತೆ LCM ಅಂತ ಅಂದ್ರೆ 2 ಮತ್ತೆ 4 ನಡುವಿನ LCM 4 ಆಗುತ್ತೆ. 5 ಮತ್ತೆ 3 ನಡುವಿನ LCM 15 ಆಗುತ್ತೆ. 15 ಮತ್ತೆ 4 ನಡುವಿನ LCM 60 ಆಗುತ್ತೆ. ಈಗ LCM ತಗೊಳ್ಳೋದು ಈ ರೀತಿ ನೆನ್ಪಿಟ್ಕೊಂಡಿರಿ. LCM ಅಂಡ್ HCF ಚಾಪ್ಟರ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಈಗ ಏನ್ ಮಾಡಬೇಕು, ಇಂಡಿವಿಜುವಲ್ ಟರ್ಮ್ಸ್ಗೆ LCM ನ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. 3/4 ಇಂಟು 60, 1/2 ಇಂಟು 60, 2/5 ಇಂಟು 60, 1/3 ಇಂಟು 60. 4 1s 4 15s, 15 3s 45 ಆಯಿತು. 2 1s 2 30s, 30 ಇಂಟು 1s 30, 5 1s 5 12s, 12 2s 24, 3 1s 3 20s, 20 ಇಂಟು 1 20. ಈ ನಂಬರಲ್ಲಿ ಅವ್ರು ಕೇಳಿರೋದು ಸ್ಮಾಲೆಸ್ಟ್ ಯಾವುದು ಅಂತ 20. ಬಟ್ 20 ಬಂದಿರೋದು ಯಾವ ಫ್ರಾಕ್ಷನ್ ಇಂದ? ಈ 1/3 ಫ್ರಾಕ್ಷನ್ ಇಂದ ಬಂದಿರೋದು. ಸೊ 1/3 ವಿಲ್ ಬಿ ದ ಸ್ಮಾಲೆಸ್ಟ್. ರೈಟ್. ಈಗ ನಾವು ಅಲ್ಲಿ 1/3 ಆಪ್ಷನ್ ಇದೆ ನೋಡೋಣ. ನೋಡಿ 1/3 ಇದೆ ಆಪ್ಷನ್ ಅಲ್ಲಿ. ಸೊ 1/3 ಈಸ್ ದ ರೈಟ್ ಆನ್ಸರ್. ಇದನ್ನ ನಾವು ಮೆಥಡ್ ನಂಬರ್ 2 ಅಲ್ಲಿ ಸಾಲ್ವ್ ಮಾಡೋದಾದ್ರೆ ಮೆಥಡ್ 2 ಈಸ್ ಡಿಫರೆನ್ಸ್ ಮೆಥಡ್. ರೈಟ್. ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದ್ದಾರೆ? 3/4, 1/2, 2/5, 1/3. ಇದ್ರ ಡಿಫರೆನ್ಸ್ ಚೆಕ್ ಮಾಡಿ. 3 ಮತ್ತೆ 4 ನಡುವಿನ ಡಿಫರೆನ್ಸ್ 1, 2 ಮತ್ತೆ 1 ನಡುವಿನ ಡಿಫರೆನ್ಸ್ 1, 2 ಮತ್ತೆ 5 ನಡುವಿನ ಡಿಫರೆನ್ಸ್ 3, 3 ಮತ್ತೆ 1 ನಡುವಿನ ಡಿಫರೆನ್ಸ್ 2. ಸೊ ಇವಾಗ ಏನ್ ಮಾಡಬೇಕು? 1 1 3 2, 1 1 3 2. ಸೊ ಇದು ಕೈಂಡ್ ಆಫ್ LCM ಮೆಥಡ್ ತರಾನೇ ಆಗುತ್ತೆ. ಯಾಕಂತ ಅಂದ್ರೆ ನಾವು ಈ 4 ಟರ್ಮ್ ಈಕ್ವಲ್ ಮಾಡಬೇಕು ಅಂತ ಅಂದ್ರೆ ಬೆಸ್ಟ್ ಥಿಂಗ್ ಇಸ್ ಎಲ್ಲಾದ್ರದ್ದು LCM ತಗೊಳ್ಳಿ. LCM ಆಫ್ 1 1 3 2 ವಿಚ್ ವಿಲ್ ಬಿ ಈಕ್ವಲ್ ಟು 6. ಸೊ ನಮ್ ಗೋಲ್ ಏನ್ ಇವಾಗ? ಈ ಎಲ್ಲಾ ಟರ್ಮ್ 6 ಈಕ್ವೇಟ್ ಮಾಡಬೇಕು. 6 ಈಕ್ವೇಟ್ ಮಾಡ್ಬೇಕಂತ 1 6 ಹೇಗಾಗುತ್ತೆ? ಇಂಟು 6 ಮಾಡಿದ್ರೆ 6 ಆಗುತ್ತೆ. ಇಂಟು 6 ಮಾಡಿದ್ರೆ 6 ಆಗುತ್ತೆ. 3 ನ 6 ಮಾಡ್ಬೇಕಂತ ಅಂದ್ರೆ 3 ಇಂಟು 2 ಮಾಡಿದ್ರೆ 6 ಆಗುತ್ತೆ. 2 ನ 6 ಮಾಡ್ಬೇಕು ಅಂದ್ರೆ 2 ಇಂಟು 3 ವಿಲ್ ಬಿ ಈಕ್ವಲ್ ಟು 6 ಆಗುತ್ತೆ. ಸೊ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಏನ್ ಫ್ಯಾಕ್ಟರ್ ಯೂಸ್ ಮಾಡಿದ್ವಿ? ಇಂಟು 6 ಇಂಟು 6 ಇಂಟು 2 ಇಂಟು 3. ಇದನ್ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಇಲ್ಲಿ 1 ಇದೆ ಡಿಫರೆನ್ಸ್. ಸೊ 3 ಇಂಟು 6, 1 ಇದೆ ಡಿಫರೆನ್ಸ್, 1 ಇಂಟು 6, 3 ಇದೆ ಡಿಫರೆನ್ಸ್, 2 ಇಂಟು 2, 2 ಇದೆ ಡಿಫರೆನ್ಸ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ 3 ಯೂಸ್ ಮಾಡಿದ್ವಿ. ಸೊ 1 ಇಂಟು 3 ವಿಚ್ ವಿಲ್ ಬಿ ಈಕ್ವಲ್ ಟು 3 6 18, 1 6 6, 2 2 4, 1 3 3. ಇವಾಗ ಅಗೇನ್ ಇವು 4 ನಂಬರ್ಸ್ ಅಲ್ಲಿ ಸ್ಮಾಲೆಸ್ಟ್ ಯಾವುದು? 3. ಬಟ್ ಈ 3 ಯಾವ್ದ್ರಿಂದ ಬಂದಿರೋದು? ಫ್ರಾಕ್ಷನ್ ಇಂದ. 1/3 ಫ್ರಾಕ್ಷನ್ ಇಂದ. ಸೊ ದ ಫ್ರಾಕ್ಷನ್ 1/3 ಇಸ್ ದ ಸ್ಮಾಲೆಸ್ಟ್. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.
ನಾನು ಹೇಳ್ಕೊಡ್ತೀನಿ ಮತ್ತೆ ಬೇಕಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೇಳ್ಕೊಡ್ತೀನಿ. ಇದು ಲೈವ್ ರೆಕಾರ್ಡೆಡ್ ಆಗಿರೋದ್ರಿಂದ ನಂಗೆ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಅರ್ಥ ಆಗಿದೆ ಇಲ್ವಾ ಅಂತ. ಇನ್ ಕೇಸ್ ಯಾವ್ದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಹೇಳಿ ಅರ್ಥ ಮಾಡಿಸ್ತೀನಿ. ಯಾವಾಗ ಮ್ಯಾಟರ್ ಆಗುತ್ತೆ ಅಂತಂದ್ರೆ ಸಪೋಸ್ ಸಮ್ಟೈಮ್ಸ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, 2120 ಹೋಲ್ ಡಿವೈಡೆಡ್ ಬೈ 2121, 4183 ಹೋಲ್ ಡಿವೈಡೆಡ್ ಬೈ 4184, 5133 ಹೋಲ್ ಡಿವೈಡೆಡ್ ಬೈ 5135. ಇದರಲ್ಲಿ ಯಾವುದು ಸ್ಮಾಲೆಸ್ಟ್ ಯಾವುದು ಲಾರ್ಜೆಸ್ಟ್ ಅಂತ ಕೇಳ್ತಾರೆ. ಈಗ ಆಕ್ಚುಲ್ ಆಗಿ ಡಿಫರೆನ್ಸ್ ಮೆಥಡ್ ಸಿಗ್ನಿಫಿಕೆನ್ಸ್ ನಿಮ್ಗೆ ಈಗ ಗೊತ್ತಾಗುತ್ತೆ. ಸೊ ಇವಾಗ ನಾನು ಡಿಫರೆನ್ಸ್ ಮೆಥಡ್ ಏನಂತ ಅಂದ್ರೆ ನ್ಯೂಮರೇಟರ್ ಇಂದ ಡಿನಾಮಿನೇಟರ್ ಮಧ್ಯೆ ಡಿಫರೆನ್ಸ್ ಎಷ್ಟು ಅಂತ. 2120 ಮೈನಸ್ 2121 ಇದೆರಡರ ಮಧ್ಯೆ ಡಿಫರೆನ್ಸ್ 1. 4183 ಮೈನಸ್ 4184 ಎರಡರ ಮಧ್ಯೆ ಡಿಫರೆನ್ಸ್ 1. 5133 ಮೈನಸ್ ಬೈ 5135 ಇವೆರಡರ ಮಧ್ಯೆ ಡಿಫರೆನ್ಸ್ ಏನಾಗುತ್ತೆ, 2 ಆಗುತ್ತೆ. ಈಗ ನಾವು 1 and 2 ನ ಈಕ್ವಲ್ ಮಾಡಬೇಕು. ಸೊ 1 ನ 2 ಈಕ್ವಲ್ ಮಾಡ್ಬೇಕಂತಂದ್ರೆ ಇಂಟು 2 ಮಲ್ಟಿಪ್ಲೈ ಮಾಡಬೇಕು. ಇಂಟು 2 ಎರಡು ಕಡೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಏನು 2. ಈ 2 ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 2120 ಇಂಟು 2, 4183 ಇಂಟು 2, 5133 ಹಾಗೆ ಇರುತ್ತೆ. ಯಾಕಂದ್ರೆ ಅವೆರಡು ಮಧ್ಯೆ ಡಿಫರೆನ್ಸ್ 2, ಅದನ್ನೇ ಬೇಸ್ ಆಗಿ ಇಟ್ಕೊಂಡು ಈಕ್ವಲ್ ಮಾಡಿರೋದು. ಸೊ ಅದಕ್ಕೇನು ಎಕ್ಸ್ಟ್ರಾ ಏನು ಮಲ್ಟಿಪ್ಲೈ ಮಾಡಂಗಿಲ್ಲ. 2120 ಇಂಟು 2 ವಿಲ್ ಬಿ ಈಕ್ವಲ್ ಟು 4240. 4183 into 2 will be equal to 8. Sorry, 3 2 3 6, 2 8 16, 8366 ಆಗುತ್ತೆ. 5133. ಈಗ ಈ 3 ನಂಬರ್ಸ್ ಮಧ್ಯ ಯಾವುದು ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಅಂತ ನಾವು ಡಿಫರ್ ಮಾಡೋದಾದ್ರೆ ಈಗ ನೀವೇ ಕಂಪೇರ್ ಮಾಡ್ಬೋದು. 4240, 8336, 5133. ಸ್ಮಾಲೆಸ್ಟ್ ಯಾವ್ದಪ್ಪ, 4240. ಬಟ್ ಈ ಫ್ರಾಕ್ಷನ್ ಇಂದ ಬಂದಿರೋದು ಇದು. ಸೊ ದಿಸ್ ಫ್ರಾಕ್ಷನ್ ವಿಲ್ ಬಿ ದ ಸ್ಮಾಲೆಸ್ಟ್. ಅಟ್ ದ ಸೇಮ್ ಟೈಮ್ ಈ 3 ನಂಬರ್ ಅಲ್ಲಿ ಲಾರ್ಜೆಸ್ಟ್ ಯಾವುದು, 8366 ಆಫ್ ಕೋರ್ಸ್. ಬಟ್ 8366 ಬಂದಿರೋದು ಯಾವಾಗ, ಈ ಫ್ರಾಕ್ಷನ್ ಇಂದ ಬಂದಿರೋದು. ಸೊ ದಿಸ್ ಫ್ರಾಕ್ಷನ್ ವಿಲ್ ಬಿ ಲಾರ್ಜೆಸ್ಟ್. ಈಗ ನೋಡಿ, ನೀವು ಜನರಲ್ ಆಗಿ ಈಗ 2120 ಬೈ 2121 ಡಿವೈಡ್ ಮಾಡ್ಕೊಂಡು ಅಥವಾ ನೀವು LCM ಮೆಥಡ್ ಫಾಲೋ ಮಾಡ್ತೀರಾ ಅಂತ ಅಂದ್ರೆ LCM ಆಫ್ 2121, 4184, 5135. ಸೊ ಈ 3 ಮಧ್ಯೆ LCM ತಗೊಳ್ತೀರಾ ಅಂತ ಅಂದ್ರೆ ಇಷ್ಟೊತ್ತಿಗೆ ನಿಮಗೂ ಮದುವೆ ಆಗಿ ಮಕ್ಕಳಾಗಿರುತ್ತೆ, ಎಕ್ಸಾಮಿನರ್ಗೂ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗಿರುತ್ತೆ. ಅವರು ನೆಕ್ಸ್ಟ್ ಫಾಲೋ ಮಾಡ್ತಾ ಇರ್ತಾರೆ ಮೇ ಬಿ. ಜಾಕ್ಸ್ ಅಪಾರ್ಟ್, ರೈಟ್. ಇದಕ್ಕೆ ಡಿಫಿಕಲ್ಟ್ ಆಗುತ್ತೆ ದೊಡ್ಡ ನಂಬರ್ ಕೊಟ್ಟಾಗ. ಅವಾಗ ಡಿಫರೆನ್ಸ್ ಮೆಥಡ್ ನೋಡಿ ಆಕ್ಚುಲ್ ಆಗಿ ಸಿಗ್ನಿಫಿಕೆನ್ಸ್ ಈಗ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.